ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ 23 ಮೇ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಬ್ರೇಕ್ಔಟ್ ಸಿಕ್ತು. ಅದರಲ್ಲಿ ನಿಫ್ಟಿ 1.6% ಅಂದ್ರೆ ಬ್ಯಾಂಕ್ ನಿಫ್ಟಿ 2% ಅಷ್ಟು ಅಪ್ ಮೂವ್ನ ಕೊಟ್ಟಿತ್ತು. ಸೊ ಅಲ್ಲಿಂದ ಇವತ್ತಿನ ದಿನ 24 ಮೇ ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ US ಮಾರ್ಕೆಟ್ ಕಾರಣದಿಂದ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದವು. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ವಾಲಟಿಲಿಟಿ ಹಾಗೂ ಸೈಡ್ ವೇಸ್ ಅಂತ ನಿಫ್ಟಿ -10 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿ 200 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ಈ ಕ್ಲೋಸಿಂಗ್ ನಂತರ 2 ದಿನದ ವೀಕೆಂಡ್ ನಂತರ ಮಾರ್ಕೆಟ್ 27 ಮೇ ಸೋಮವಾರ ದಿನ ಓಪನ್ ಆದ್ಮೇಲೆ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ಕಾಲ್ ಸೈಡ್ ಅಲ್ಲಿ ಹಾಗೂ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ನಾವು ಒಂದು ಬಾರಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಬೇಕು ಅಂತಂದ್ರೆ ಅಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 21.71 ಹತ್ರ ಇದೆ. ಸೊ ಫಿಯರ್ ಇಂಡೆಕ್ಸ್ 20 ಮೇಲೆ ಇದೆ. ಸೊ ಕೆಲವು ಅನಲಿಸ್ಟ್ಸ್ ಇದು 30-35 ವರೆಗೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಸಮಯದಲ್ಲಿ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾವು ಮಾರ್ಕೆಟ್ ಅಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇನ್ನು ನಾವು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಚೆಕ್ ಮಾಡಿದ್ರೆ ಇದು 83 ಹತ್ರ ಇದೆ. ಸೊ ವೆರಿ ಕಂಫರ್ಟಬಲ್ ಝೋನ್. ಬ್ರೆಡ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಇದು 80 ಹತ್ರ ಇದೆ. ಸೊ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ ಬಂದಿದೆ. ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಾವು US 10-year ಬಾಂಡ್ ಚೆಕ್ ಮಾಡಿದ್ರೆ ಇದು 4.4 ಹತ್ರ ಇದೆ. ಸೊ ಇಲ್ಲಿ ಸ್ವಲ್ಪ ನಾವು ಕಾಶಿಯಸ್ ಆಗಿರ್ಬೇಕಾಗುತ್ತೆ. ಇದು ಏನಾದ್ರೂ ಶುಕ್ರವಾರ ದಿನ ಹೈಯರ್ ಲೆವೆಲ್ ಹೋಗ್ತಾ ಇದ್ರೆ ಅದು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಹಾಗೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಗೆ ಕಾರಣ ಆಗುವ ಚಾನ್ಸಸ್ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಅದು 104.4 ಹತ್ರ ಇದೆ. ಸೊ ಇದು ಕೂಡ ಏನಾದ್ರೂ ಹೆಚ್ಚಾದ್ರೆ ಇಲ್ಲಿಂದ ಕೂಡ ಸ್ವಲ್ಪ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಜೊತೆಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವುಗಳನ್ನ ನಾವು ಟ್ರ್ಯಾಕ್ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಯೂಶಲಿ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಆದ್ರೆ ನಾನು ವಿಡಿಯೋಗ ಅನಲೈಸಿಸ್ ಮಾಡ್ಬೇಕಾದ್ರೆ ಆದಷ್ಟು ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಟ್ರೆಂಡ್ ಲೈನ್, ಸಪೋರ್ಟ್, ರೆಸಿಸ್ಟೆನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ. ಯೂಶಲಿ ವೀಕೆಂಡ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀವಿ. ಅದರ್ವೈಸ್ ಡೈಲಿ ಅನಾಲಿಸಿಸ್ ಅಲ್ಲಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡೆ ನಾವು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನಾವು ಲೆವೆಲ್ಸ್ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೊಡೋದು. ಸೊ ಈಗ ನಾವು ನಿಫ್ಟಿ ಬಗ್ಗೆ 27 ಮೇ ಸೋಮವಾರದ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕಂದ್ರೆ ನಾವು ಇಂಪಾರ್ಟೆಂಟ್ ಆಗಿ 2-3 ಲೆವೆಲ್ಸ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಿಫ್ಟಿ ಶುಕ್ರವಾರ ದಿನ ಹೈ ಮಾಡಿರೋ ಲೆವೆಲ್ 23,026 ಹತ್ರ, ಇದು ಹೊಸ ಲೈಫ್ ಟೈಮ್ ಲೆವೆಲ್. ಹಾಗೂ ನಿಫ್ಟಿ ಲೋ ಮಾಡಿದ್ದು ಶುಕ್ರವಾರ ದಿನ 22,908. ಸೊ ಇಲ್ಲಿ ನಾವು 22,900 ಅಂತಾನೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಿಫ್ಟಿ ಸೋಮವಾರ ದಿನ 22,900 ಕೆಳಗಡೆ ಬಂದ್ರೆ ಇಲ್ಲಿ ಸ್ವಲ್ಪ ವೀಕ್ ಆಗೋ ಚಾನ್ಸಸ್ ಇದೆ. ಸೊ ಆ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಿಫ್ಟಿ 5-day ಮೂವಿಂಗ್ ಆವರೇಜ್ ಅದು 22,850 ಹತ್ರ ಬರುತ್ತೆ. ಈ ಲೆವೆಲ್ ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೂ ಇಲ್ಲಿಂದ ಪ್ರಾಫಿಟ್ ಬುಕಿಂಗ್ ಇನ್ನೂ ಹೆಚ್ಚಾದ್ರೆ ಮುಂದಿನ ಸಪೋರ್ಟ್ ನಿಫ್ಟಿಯ 10-day ಮೂವಿಂಗ್ ಆವರೇಜ್ 22,650 ಹತ್ರ ಬರ್ತಾ ಇದೆ. ಸೊ 22,650 ಇಂದ 22,700 ಲೆವೆಲ್. ಸೊ ನಿಫ್ಟಿ 22,650 ಇಂದ 700 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿನಲ್ಲಿ ಯಾರಾದ್ರೂ ಬೈಯರ್ ಡಿಪ್ಸ್ ಆಗಿ ಯೋಚನೆ ಮಾಡ್ತಿದ್ರೆ ಮೊದಲನೇ ಸಪೋರ್ಟ್ ಅದು 5-day ಮೂವಿಂಗ್ ಆವರೇಜ್ ಹತ್ರ. ಇಲ್ಲಿ ಒಂದು ಕ್ವಾಂಟಿಟಿನ ಆಡ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ 22,650-700 ಹತ್ರ ಇಲ್ಲಿ ನಿಮ್ಮ ಅಡಿಷನಲ್ ಕ್ವಾಂಟಿಟಿನ ಇಲ್ಲಿ ಆಡ್ ಮಾಡ್ಕೋಬಹುದು. ಇನ್ನು 22,650 ಕೆಳಗಡೆ ಸೋಮವಾರ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಲಾಸ್ ಅಲ್ಲಿ ಇದ್ರೆ ಕೂಡ ನಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರಬೇಕು. ಸೊ ಈ ಲೆವೆಲ್ ಇಂದ ರಿಕವರಿ ಬರೋಕೆ ಶುರು ಆದ್ರೆ ಸೋಮವಾರ ಮಂಗಳವಾರದ ಸಮಯದಲ್ಲಿ ನಿಫ್ಟಿ ಅಗೇನ್ 23,000 ಲೆವೆಲ್ ನ ಕ್ರಾಸ್ ಆಗಿ ಟುವರ್ಡ್ಸ್ 23,200 ವರೆಗೆ ಬುಧವಾರ ತಪ್ಪಿದ್ರೆ ಗುರುವಾರದವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು 22,900 ಕೆಳಗಡೆ ಪುಟ್ ಪೊಸಿಷನ್ ತಗೊಂಡ್ರೆ ಇಲ್ಲಿ 50 ಪಾಯಿಂಟ್ಸ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ ಆದಷ್ಟು ಹೆಚ್ಚಿನ ಪ್ರಾಫಿಟ್ ನ ಕೂಡ ಮಾಡಬಹುದು. ಸೊ ಪುಟ್ ಅಲ್ಲಿ ಮೋರ್ಲಿ ರಿಸ್ಕಿ ಟ್ರೇಡರ್ಸ್ ಪೊಸಿಷನ್ಸ್ ನ ತಗೋಬಹುದು 22,900 ಕೆಳಗಡೆ. ಯಾಕಂದ್ರೆ 22,850 ಹತ್ರ ಆದ್ರೂ ಸಪೋರ್ಟ್ ತಗೋಬಹುದು ಅಥವಾ 22,700-650 ಹತ್ರ ಬಂದು ಕೂಡ ರಿವರ್ಸ್ ಆಗ್ಬೋದು. ಸೊ 50 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು
ನಾವು ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಇನ್ನು ಓನ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಕಾಲ್ ಪೊಸಿಷನ್ ತಗೊಳ್ಳೋರು 22,850 ಹತ್ರ, ಹಾಗೂ ಹೆಚ್ಚಿನ ಕರೆಕ್ಷನ್ ಅಂದ್ರೆ 22,650 700 ಹತ್ರ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಅಲ್ಲಿಂದ ಬರೋ ರಿಕವರಿನಲ್ಲಿ ಒಳ್ಳೆ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು 22,650 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಲಾಸ್ ಅಲ್ಲಿ ಇದ್ರೆ ಕೂಡ ನಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರೋದು ಒಳ್ಳೇದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 27th ಮೇ ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಕೊಡಕ್ಕೆ ಶುರು ಆದ್ರೆ 23,026 ನ ಕ್ರಾಸ್ ಆದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಅಗೇನ್ ನಮ್ಮ ಟಾರ್ಗೆಟ್ 23,200, ಸಾರಿ ಇಲ್ಲಿ ನಾನು 22,000 ಅಂತ ಹೇಳಿದ್ದೆ. ಸೊ ಇಲ್ಲಿ 23,200 ಇಲ್ಲಿವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ. ಇನ್ನು 23,200 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಗೇನ್ ನಾವು ನೆಕ್ಸ್ಟ್ ಡೇಗೆ BTST ಕಾಲ್ ಪೊಸಿಷನ್ಸ್ ನ ಕೂಡ ತಗೊಂಡು ಹೋಗ್ಬೋದು. ಸೊ ಈ ರೀತಿ ಲೆವೆಲ್ಸ್ ಗಳನ್ನ ಇಟ್ಕೊಂಡು ಮಾತ್ರನೇ ನಾವು ನಿಫ್ಟಿನಲ್ಲಿ ಸೋಮವಾರ ದಿನ 27th ಮೇ ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡೋಣ. ಈಗ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಸೋಮವಾರ ದಿನ ಬ್ಯಾಂಕ್ ನಿಫ್ಟಿ 49,070 ಮೇಲೆ ಹೋದ್ರೆ ಮಾತ್ರನೇ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಸೊ ಇದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಅಲ್ಲಿ 49,350 ಇಂದ 400 ಲೆವೆಲ್ 11 ಗಂಟೆವರೆಗೆ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಸೊ ಇದ್ರ ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಇನ್ನಷ್ಟು ಹೆಚ್ಚಿನ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ 23,000 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಬ್ಯಾಂಕ್ ನಿಫ್ಟಿ ಟುವರ್ಡ್ಸ್ 50,000 ಹಾಗೂ ನಮ್ಮ ಟಾರ್ಗೆಟ್ 50,600 ವರೆಗೂ ಬರೋ ಚಾನ್ಸಸ್ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ ಕೂಡ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಬ್ಯಾಂಕ್ ನಿಫ್ಟಿ ನಮ್ಗೆ ಏನಾದ್ರು 48,600 ಹತ್ರ ಅಥವಾ 48,400 ಈ ಎರಡು ಲೆವೆಲ್ ನ ಮಾರ್ಕ್ ಮಾಡ್ಕೊಂಡು ಈ ಲೆವೆಲ್ ಹತ್ರ ಬಂದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕ್ಲೋಸಿಂಗ್ 48,400 ಕೆಳಗಡೆ ಬಂತು ಅಂತಂದ್ರೆ ಲಾಸ್ ಅಲ್ಲಿ ಇದ್ರು ಕೂಡ ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಇನ್ನು ಈ ಲೆವೆಲ್ ಗಳ ಹತ್ರ ಬಂದು ರಿಕವರಿ ಕಾಣ್ತಾ ಇದ್ರೆ ಅಗೇನ್ ಬ್ಯಾಂಕ್ ನಿಫ್ಟಿ 49,000 ಹಾಗೂ ಟುವರ್ಡ್ಸ್ 50,000 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಗಳನ್ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ 27th ಮೇ ಸೋಮವಾರ ದಿನ ಟ್ರೇಡ್ ಮಾಡೋಣ. ಇನ್ನು ಮಿಡ್ ಕ್ಯಾಪ್ ನಿಫ್ಟಿ ಬ್ಯಾಂಕ್ ಎಕ್ಸ್ಪೈರಿ ಸೋಮವಾರ ದಿನ 27th ಮೇ ಇರುತ್ತೆ. ಸೊ ಅವುಗಳ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾನು ಮತ್ತೊಂದು ವಿಡಿಯೋ ತಗೊಂಡು ಬರ್ತೀನಿ. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.